ಊರಿನಕಟ್ಟೆ ಧ್ವಂಸಗೊಳಿಸಿದ ಮುಸ್ಲಿಂ ಮತಾಂಧರಿಗೆ ಊರಿನಕಟ್ಟೆ ರಕ್ಷಣೆ ಯಾರ ಹೊಣೆ? ಊರಿನಕಟ್ಟೆ ರಕ್ಷಣೆ ಯಾರ ಹೊಣೆ? ಬಂಧಿಸಿ ಬಂಧಿಸಿ ಊರಿನಕಟ್ಟೆ ಧ್ವಂಸಗೊಳಿಸಿದವರನ್ನು ಕಟ್ಟುವೆವು. ಊರಿನಕಟ್ಟೆ ಧ್ವಂಸಗೊಳಿಸಿದ ಮುಸ್ಲಿಂ ಮತಾಂಧರಿಗೆ ಊರಿನಕಟ್ಟೆ ಧ್ವಂಸಗೊಳಿಸಿದ ಮುಸ್ಲಿಂ ಮತಾಂಧರಿಗೆ ಊರಿನಕಟ್ಟೆ ರಕ್ಷಣೆ ಯಾರ ಹೊಣೆ? ಊರಿನಕಟ್ಟೆ ರಕ್ಷಣೆ ಯಾರ ಹೊಣೆ? ಊರಿನಕಟ್ಟೆ ರಕ್ಷಣೆ ಯಾರ ಹೊಣೆ? ಕಟ್ಟುವೆವು. बोलो भारत माता की, भारत माता की, छत्रपति शिवाजी महाराज की, बोलो पार्वती प्रिय हर हर। ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಭಟ್ಕಳದ ಎಲ್ಲ ನನ್ನ ಹಿಂದೂ ಧರ್ಮಾಭಿಮಾನಿ ಬಂಧುಗಳೇ, ನಾನು ಪೊಲೀಸರ ಜೊತೆ ಅಲ್ಲಿ ಮಾತಾಡ್ತಿರ್ಬೇಕಿದ್ರೆ ಕೇಳಿದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಫೋರ್ಸ್ ತಂದಿದ್ದೀರಿ, ಏನು ಹೇಳಿದ್ರು ಜನರನ್ನ ಕಂಟ್ರೋಲ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ತಂದಿದ್ದೀವಿ ಇದ್ರು. ನಾನು ಹೇಳಿದೆ, ಇದು ಹಿಂದೂ ಸಂಘಟನೆ ಕಾರ್ಯಕರ್ತರು, ನೀವು ಯಾರಿಂದಲೂ ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ನಮ್ಮ ಹಿರಿಯರು ಹೇಳಿದ್ರೆ, ಒಬ್ಬರು ಹೇಳಿದ್ರು ಕೂಡ ಮಾತನ್ನ ಕೇಳ್ತಾರೆ. ಆದ್ರೆ ನೀವು ನಿಯಮಗಳನ್ನು ಮೀರಿ ಯಾವುದೋ ಸರ್ಕಾರದ ಮಾತನ್ನ ಕೇಳ್ತಾ, ಯಾವುದೋ ಮತಾಂತರ ಮಾತನ್ನ ಕೇಳ್ತಾ ನಮ್ಮನ್ನ ಗಮನ ಮಾಡಬೇಕು ಅಂತ ಹೊರಟೆ, ನೀವು 5,000 ಅಲ್ಲ 10,000 ಜನ ತಂದ್ರು ಕೂಡ ನಮ್ಮನ್ನ ನಿಯಂತ್ರಣ ಮಾಡಬೇಕು. ಇದು ಸಂಘಟನೆ ಮಾತ್ರ, ಈಗ ಸಂಘಟನೆ ಮಾತ್ರ ಬಂದಿದೆ. ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಭಟ್ಕಳದ ಹಿಂದೂ ಸಮಾಜ ಬರುತ್ತೆ. ಮಾತಾಡಬಹುದು, ಸಂಘಟನೆಗೆ ಮುಖಂಡರಿದ್ದಾರೆ, ಮಾತಾಡಬಹುದು. ಸಮಾಜ ನಾಳೆ ಇದ್ರೆ ಅದಕ್ಕೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಮಾತಾಡಕ್ಕಾಗಲ್ಲ. ಹಾಗಾಗಿ ಈಗ ಏನು ಬೇಡಿಕೆಗಳನ್ನ ನಾವು ಇಲಾಖೆಯ ಮುಂದೆ ಇಟ್ಟಿದ್ದೇವೆ, ಆ ಬೇಡಿಕೆಗಳನ್ನ ತತ್ಕ್ಷಣದಲ್ಲಿ ಈಡೇರಿಸಬೇಕು. ಒಂದನೇದಾಗಿ ಊರಿನಕಟ್ಟೆಯನ್ನ ಅಲ್ಲಿ ಕಟ್ತೀವಿ ಅಂತ ನೀವೇನು ಬಹಳ ದೊಡ್ಡ ನಮಗೆ ಉಪಕಾರ ಮಾಡ್ತಾ ಇಲ್ಲ, ಉಳಿದಿದ್ದೀವಿ ಕಟ್ಟಬೇಕು. ಆದ್ರೆ ಅಗತ್ಯವೇ ಇಲ್ಲದಂತ ಅರಣ್ಯ ಭೂಮಿಯಲ್ಲಿದ್ದಂತ ಆ ಕಟ್ಟಿದಂತಹ ಕಟ್ಟೆಯನ್ನ ಕೆಡವಿದಂತಹ ಪಾಪಿಗಳಿಗೆ ಏನು ಶಿಕ್ಷೆ ಆಯಿತು, ಇದನ್ನ ಇವತ್ತು ಹಿಂದೂ ಸಮಾಜ ಕೇಳ್ತಾರೆ. ದಾಳಿ ಕೇವಲ ನಮ್ಮ ಧಾರ್ಮಿಕ ವ್ಯವಸ್ಥೆ ಮೇಲೆ ಆಗಿರೋದಲ್ಲ, ಪೊಲೀಸ್ ಇಲಾಖೆಯ ಮೇಲೆ ಆಗಿದೆ, ಕಾನೂನು ವ್ಯವಸ್ಥೆ ಮೇಲೆ ಕೂಡ ಆಗಿದೆ. ಒಬ್ಬ ಯೂನಿಫಾರ್ಮ್ ಅನ್ನು ಧರಿಸಿದಂತ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡುವ ಮಟ್ಟಕ್ಕೆ ಆ ಮತಾಂಧ ಶಕ್ತಿಗಳು ಮುಂದಾಗ್ತಾರೆ ಅಂತಾದ್ರೆ ನಾಳೆ ನಿಮ್ಮನ್ನು ನಂಬಿಕೊಂಡು ನಮ್ಮ ಸಮಾಜದ ಮನೆ ಮಕ್ಕಳನ್ನ ಬೀದಿಯಲ್ಲಿ ಹೆಣ್ಬಿಡೋದು ಅನ್ನುವಂತ ಯಾರು ಬೀದಿಯಲ್ಲಿ ಬದುಕಬೇಕು. ಪೊಲೀಸರನ್ನೇ ಅಟ್ಟಾಡಿಸಿಕೊಂಡು ಹೊಡಿತಾರೆ, ಕಾಲಕೇಳಾಗಿ ತುಳಿತಾರೆ ಅಂತಾದ್ರೆ ಆ ಮತಾಂಧ ಶಕ್ತಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತಾದ್ರೆ 93 ಮತ್ತೊಮ್ಮೆ ನಾವು ನೆನಪಿಸಿಕೊಳ್ಳಬೇಕಾಗಿದೆ. ಮತಾಂಧ ಶಕ್ತಿಗಳನ್ನು ನೀವು ಮುಟ್ಟ ಹಾಕಬೇಕು. ಕೋಲಾರದಲ್ಲಿ ಐಫೋನ್ ಘಟಕದ ಮೇಲೆ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡಿದರು. 7,000 ಜನರ ಮೇಲೆ ಪ್ರಕರಣ ದಾಖಲಾಯಿತು. ಇದೇ ಹಳ್ಳಿಯ ಪ್ರಕರಣ ಆಗುವಂತಹ ಸಂದರ್ಭದಲ್ಲಿ 1,000 ಜನರ ಮೇಲೆ ಪ್ರಕರಣ ದಾಖಲಾಗುತ್ತೆ. ನಂದಿತಾ ಪ್ರಕರಣ ಆದಂತಹ ಸಂದರ್ಭದಲ್ಲಿ 1,000 ಜನರ ಮೇಲೆ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡುವ ಮೇಲೆ ಪ್ರಕರಣ ದಾಖಲಾಗುತ್ತೆ. ಹಾಗಾದ್ರೆ ಭಟ್ಕಳದಲ್ಲಿ ಆ ರಾತ್ರಿ ಸೇರಿದಂತ 3,000 ಜನರಲ್ಲಿ ಕೇವಲ ನಿಮಗೆ 45-50 ಜನ ಮಾತ್ರ ಸಿಕ್ಕಿರಲ್ಲ. ವಿಡಿಯೋ ಫುಟೇಜ್ ಅನ್ನು ಹಿಡ್ಕೊಂಡು ಯಾವ ತಂದಿನ ನಾಯಕರಿದ್ರು, ಇಲ್ಲಿರುವಂತ ಯಾವ ಮತಾಂಧ ಸಂಘಟನೆ SDPI PFI ನ ಮುಖಂಡರು ಆ ಸಂದರ್ಭದಲ್ಲಿ ಹೇಳಿದ್ರು, ಎಲ್ಲರಿಗೂ ಕೂಡ ಬೇಕಾಗಲ್ಲ. ಪ್ರತಿಯೊಬ್ಬ ಭಟ್ಕಳ ಅಂದ್ರೆ
ಇವರು ಅಂದ್ಕೊಂಡಿರ್ಬೋದು ಯಾರೋ ಅಪ್ಪನ ಜಾಗೀರು ಅಂತ ಅಂದ್ಕೊಂಡಿದ್ದಾರೆ. ಭಟ್ಕಳ ಇದು ಚಿನ್ನ ಬೈರಾದೇವಿ ಅಲ್ಲ, ಇದು ಜೈನ ಅರಸರ ಕಾಲದಲ್ಲಿ ಇದ್ದಂತಾಗಿಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಸಾವಿರಾರು ವರ್ಷಗಳಿಂದ ಇದ್ದಂತ ಆಚರಣೆ. ಮಾರಿಯ ಕಟ್ಟೆ ನಾವ್ ಹೇಳ್ತೀವಲ್ಲ, ಶೈವ ಗಾಳಿ ಮಹಾಮಾರಿ ಶೈವ ಸೃಷ್ಟಿ ಭಗವದ್ಗೀತ ಸ್ಥಿತಿ ಕರೋತಿ ಕಲ್ಯಾಣಂ ಶೈವ ಗಾಳಿ ಸನಾತನಿ ಮಹಾಮಾಯೆ ಶಿರಸಿ ಮಾರಿಕಾಂಬೆಯ ಆರಾಧನೆ ನಡೀತಾ ಇದ್ದಂತ ಒಂದು ಸ್ಥಳ. ಆ ಸ್ಥಳವನ್ನ ನಮ್ಮೊಂದಿಗೆ ರಾಮರಾತ್ರಿ ಒಂದು ಯಾರೋ ಧ್ವಂಸ ಮಾಡ್ತಾರೆ. ಈ ಹಿಂದೂ ಸಮಾಜ ಕೈಗಟ್ಟಿ ಅದನ್ನು ಸಹಿಸಿಕೊಳ್ತೀವಿ ಅಂತ ನೀವು ಭಾವಿಸಿದ್ರೆ ನೀವು ಭ್ರಮೆಯಲ್ಲಿದ್ದೀರಿ. ನಿಮ್ಮನ್ನು ವಾಸ್ತವಕ್ಕೆ ತರುವಂತ ಕೆಲಸವನ್ನ ನಾವು ಮಾಡಬೇಕು. ಅನೇಕ ಘಟನೆಗಳನ್ನು ಉಲ್ಲೇಖ ಕೊಡಬಹುದು. 1993 ಗಲಭೆ ನಡೆದ ನಂತರ ಕೆರಂಬಾಡಿ ಜಗನ್ನಾಥ ಶೆಟ್ಟಿ ನ್ಯಾಯಮೂರ್ತಿ ಅವರು ಅವರ ನೇತೃತ್ವದಲ್ಲಿ ಆಯೋಗ ರಚನೆಯಾಗಿ ಭಟ್ಕಳದ ಬೀದಿ ಬೀದಿಗಳಿಗೆ ಹೋಗ್ತಾರೆ. ಪ್ರತಿಯೊಂದು ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ. ಅನೇಕ 4 ವರ್ಷಗಳ ಕಾಲ ಹೋರಾಟ ಮಾಡಿ ಆ ನ್ಯಾಯಮೂರ್ತಿಗಳ ನೇತೃತ್ವದ ಆಯೋಗ ಒಂದು ವರದಿಯನ್ನು ತಯಾರು ಮಾಡಿದೆ. 400 ಪೇಜಿನ 2 ವಾಲ್ಯೂಮ್ಗಳ ವರದಿ. ಆ ವರದಿಯನ್ನು ಹೇಳ್ತಾರೆ, ಭಟ್ಕಳ ಅನ್ನುವುದು ನೀವು ಅಂದುಕೊಂಡ ಹಾಗೆ ಇಲ್ಲ. ಈ ಭಟ್ಕಳದ ಒಳಗಡೆ ಪಾಕಿಸ್ತಾನದ ISI ಸಂಪರ್ಕ ಇರುವರಿದ್ದಾರೆ. ಯಾವ ಮುಂಬಯಿಯ ಬಾಂಬ್ ಬ್ಲಾಸ್ಟ್ ನಡೆಯಿತು ಅದಕ್ಕೆ ಬೇಕಾದಂತ RDX ಅನ್ನು ಮೊದಲು ಭಟ್ಕಳಕ್ಕೆ ತಂದು ಆ ನಂತರ ಇಲ್ಲಿಂದ ರತ್ನಗಿರಿಯ ಮೂಲಕ ಮತ್ತೆ ಮುಂಬಯಿಗೆ ಕಳಿಸುವಂತಹ ಕೆಲಸಗಳಾಯಿತು. ಹಾಗಾಗಿ ಭಟ್ಕಳ ಅನ್ನೋದು ಗೋಲ್ಡ್ ಸ್ಮಗ್ಲರ್ಸ್ಗಳು ಮಾತ್ರ ಅಲ್ಲ, ದೇಶ ದ್ರೋಹಿಗಳು ನಡೆಸಿರುವಂತಹ ಅನೇಕ ಜನ ಬಿಟ್ಟುಬಿಟ್ಟಿರುವಂತಹ ಅನ್ನುವುದನ್ನ ನ್ಯಾಯಮೂರ್ತಿ ಜಗನ್ನಾಥ ಶೆಟ್ಟಿ ಆಯೋಗ ಕೊಟ್ಟಂತ ವರದಿಯಲ್ಲಿ ಹೇಳಿದರು. ಇದನ್ನ ಒಂದು ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ರಾಷ್ಟ್ರೀಯ ಗುಪ್ತಚರ ಇಲಾಖೆಯ ಒಂದು ಯೂನಿಟ್ ಅನ್ನ ಭಟ್ಕಳದಲ್ಲಿ ಆರಂಭ ಮಾಡಬೇಕು ಅಂತ ಹೇಳಿದ್ರು. ಆವತ್ತಿನ ವ್ಯವಸ್ಥೆ ನಮಗೆ ಕೇಳಿಲ್ಲ. ಅದರ ಪರಿಣಾಮವಾಗಿ ಈ ದೇಶದ ಅತ್ಯಂತ ಅಪಾಯಕಾರಿಯಾದಂತ ಭಯೋತ್ಪಾದನಾ ಸಂಘಟನೆ ಇಂಡಿಯನ್ ಮುಜಾಹಿದ್ ಅದು ಭಟ್ಕಳದಲ್ಲಿ ಹುಡುಕೊಳ್ಳಕ್ಕೆ ಅವರು ಹುಟ್ಟಿರುವಂತಹ ಭಟ್ಕಳ. ಈ ಭಟ್ಕಳವನ್ನು ಸರಿಪಡಿಸುವಂತಹ ಕೆಲಸವನ್ನ ಇಲಾಖೆ ಸರ್ಕಾರಗಳು ಮಾಡಿದ್ರೆ ಅದನ್ನ ಮಾಡೋದಕ್ಕೆ ಹಿಂದೂ ಸಮಾಜಕ್ಕೆ ಗೊತ್ತಿದೆ, ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಬಹಳ ತುಳಿದ್ರೆ ಹಿಂದೆ ತಿರುಗಿ ನೋಡ್ತೀವಿ ಅಷ್ಟೇ. ಬೆನ್ನಿಗೆ ಕಾಲಿಟ್ರೆ ಒಮ್ಮೆ ಗರ್ಜನೆ ಮಾಡ್ತೀವಿ, ಆದ್ರೆ ತಲೆ ಬಿಟ್ರೆ ತುಂಬ ಬಂದ್ರೆ ಭಟ್ಕಳದ ಹಿಂದೂ ಸಮಾಜ 93ರಲ್ಲಿ ಯಾವ ರೀತಿ ಇಡೀ ಸಮಾಜ ಸಂಘಟಿತವಾಗಿ ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಳ್ಳೋದು ಅದೇ ರೀತಿಯ ವಾತಾವರಣ ಮತ್ತೆ ಸೃಷ್ಟಿಯಾಗಬಹುದು ಅನ್ನುವಂತ ಎಚ್ಚರಿಕೆಯನ್ನ ಈ ಪ್ರತಿಭಟನೆಯ ಮೂಲಕ ಕೊಡ್ತಾರೆ. 11 ದಿನ ಹೊಟ್ಟೆಪಾಡಿಗಾಗಿ ಆ ಮೀನುಗಾರರು ಹೋದವರು ದಾರುಣವಾದಂತಹ ಸಾವನ್ನಪ್ಪಿದ್ದಾರೆ. ಮನೆಯ ಆಕ್ರಮಣ, ಇಡೀ ಸಮಾಜ ಶೋಕಾಚರಣೆ ಮಾಡ್ತಾ ಇರಬೇಕಿದ್ರೆ 3,000 ಜನ ಸೇರಿ ಆ ಕಟ್ಟೆಯನ್ನು ಧ್ವಂಸ ಮಾಡುವಂತ ಅನಿವಾರ್ಯತೆ ಆಗಿತ್ತು. ಏನು ಸಂವಿಧಾನದ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತ ಯಾವುದೇ ಚುನಾವಣೆಯನ್ನು ಆಗೋದಕ್ಕೆ ಬೆಳೆದ ತನ್ನಿಲ್ಲದಾನೆ ಇಲ್ಲಿ ಸರ್ವಾಧಿಕಾರಿಗಳ ರೀತಿಯಲ್ಲಿ ಕೌನ್ಸಿಲರ್ಗಳನ್ನ ಕಾರ್ಪೊರೇಟರ್ಗಳ ಆಯ್ಕೆ ಮಾಡುವಂತ ತಂತ್ರಿ, ನ್ಯಾಯಾಂಗ ವ್ಯವಸ್ಥೆ, ಸಂವಿಧಾನದ ಶಾಸಕಾಂಗ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಚಾಲೆಂಜ್ ಮಾಡುವ ರೀತಿಯಲ್ಲಿ ಭಟ್ಕಳದಲ್ಲಿ ಈ ರೀತಿಯ ಆರ್ಭಟವನ್ನು ಮಾಡ್ತಾ ಇರೋದ್ರೆ ಪೊಲೀಸರಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ತಂತ್ರಿನ ನಾಯಕ ಇರ್ಬೋದು, ಎಷ್ಟೇ ದೊಡ್ಡ ನಾಯಕ ಇರ್ಬೋದು, ಆದ್ರೆ ಕಾನೂನಿನ ಮುಂದೆ ಅವರೆಲ್ಲರೂ ಕೂಡ ಸಮಾನರು. ಅವರ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡಿ ಆ ಮೂಲಕ ಆಗಿರುವಂತಹ ತಪ್ಪನ್ನು ಸರಿಪಡಿಸಿ. ಇದರ ಜೊತೆಗೆ ನಮ್ಮ ಯಾವ ನಾಯಕರು ಗೋವಿಂದ ನಾಯ್ಕ ಇದ್ದಾರೆ, ಸುನಿಲ್ ನಾಯ್ಕ ಇದ್ದಾರೆ, ಅದರ ಜೊತೆ ಅನೇಕ ಕಾರ್ಯಕರ್ತರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ. ನ್ಯಾಯ ಕೇಳೋದಕ್ಕೆ ಹೋದವರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ. ನೀವೇ ಮೀಟಿಂಗ್ ಅನ್ನು ಮಾಡಿ ಕಟ್ಟಿ ಅಂತ ಹೇಳಿದ್ರೆ ಕಟ್ಟೆಯನ್ನು ಕಟ್ಟಿಕೊಂಡು ಆ ಕಟ್ಟೆಯನ್ನು ಯಾವ ಧ್ವಂಸ ಮಾಡ್ತಾರೆ, ಧ್ವಂಸ ಮಾಡಿದ್ರೆ 2,000 ಜನ ಬೇಕಾಗಬಹುದು. ಹಿಂದಲ್ಲಿ ಬರುವಂತಹ ಸ್ಥಳಗಳಲ್ಲಿ ನೀವು ನಮ್ಮ ಕಾರ್ಯಕರ್ತರು ಹುಲಿಗಳಿದ್ದಾರೆ, ಸಿಂಹಗಳಿದ್ದಾರೆ, 50 ಜನ ಹೋಗಿ ಕಟ್ಟೆಯನ್ನು ಕಟ್ಟೋದಕ್ಕೆ ನಿಂತ್ಕೊಳ್ತಾರೆ. ಆ ಕಾರ್ಯಕರ್ತರು ಅವರ ಮೇಲೆ ಪ್ರಕರಣವನ್ನು ಮಾಡಿ ಆ ಪ್ರಕರಣವನ್ನು ಹಿಂಪಡೆಯುವಂತ ಕೆಲಸವನ್ನು ಮಾಡಬೇಕು. ಸಮಾಜ ತಾಲೂಕು ಮಟ್ಟದಲ್ಲಿ ಇವತ್ತು ಹೋರಾಟ ಆಗಿದೆ. ಈ ಹೋರಾಟ ಮುಂದೆ ಜಿಲ್ಲಾ ಮಟ್ಟದಲ್ಲಾಗಬಹುದು. ಆ ನಂತರ ಕೂಡ ನಮ್ಮ ಬೇಡಿಕೆಗಳು ಈಡೇರಲಿದೆ. ಇದನ್ನು ರಾಜ್ಯವ್ಯಾಪಿಯಾಗಿ ಬೆಳೆಸುವಂತ ಕರೆಯನ್ನು ಕೊಡುವಂತ ಕೆಲಸವನ್ನು ಕೂಡ ಹಿಂದೂ ಸಂಘಟನೆ ಮಾಡಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿ
ಅಧಿಕಾರಿಗಳು ಎಚ್ಚರಿಕೆಯನ್ನು ವಹಿಸಬೇಕು. ಕಟ್ಟೆಯನ್ನು ಕಟ್ಟುವುದರ ಜೊತೆಗೆ ಆ ಕಟ್ಟೆಯನ್ನು ಧ್ವಂಸ ಮಾಡಿ ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡಿದಂತ ಆ ಎಲ್ಲ ಪಾಪಿಗಳನ್ನು ಕೂಡ ಬಂಧಿಸಬೇಕು. ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಪೊಲೀಸ್ ಅಧಿಕಾರಿಗಳ ಮೇಲೆ ಯಾರ್ಯಾರು ಕೈ ಹಾಕಿದ ಅಂತವರನ್ನು ಕೂಡ ಎಳೆಗುರಿ ಕಟ್ಟಬೇಕು, ಅವರನ್ನು ಜೈಲಿಗೆ ಕಟ್ಟಬೇಕು. ಇದ್ರ ಜೊತೆಗೆ ಈ ಭಾಗದಲ್ಲಿ ಮತಾಂಧ ಶಕ್ತಿಗಳಿಗೆ ಯಾರ್ಯಾರು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ, ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಮತಾಂಧ ಸಂಘಟನೆಗಳು, ಅಂತ ಇಸ್ಲಾಮಿಕ್ ಧಾರ್ಮಿಕ ಸಂಘಟನೆಗಳು ಅವರೆಲ್ಲರ ಮೇಲೆ ಕೂಡ ಕಣ್ಗಾವಲಿಡುವಂತ ಕೆಲಸವನ್ನು ಕೂಡ ಪೊಲೀಸರಾಗಿ ಮಾಡಬೇಕು ಅಂತ ಮಾತನ್ನು ಹೇಳ್ತಾ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಕಾರ್ಯಕರ್ತರಿಗೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸಿದರೆ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಹಿಂದೂ ಸಮಾಜ ಯಾವ ಮತಾಂಧ ಮುಸಲ್ಮಾನರಿಗೂ ನಾವು ಹೆದರಿಲ್ಲ, ಮುಂದೆ ಹೆದರೋದೂ ಇಲ್ಲ. ಇವತ್ತು ಇದು ಭಟ್ಕಳ ಅಂದ್ರೆ ಅತಿ ಸೂಕ್ಷ್ಮ ಪ್ರದೇಶ. ನಮ್ಮ ಶ್ರೀಕಾಂತ್ ಶೆಟ್ಟಿ ಅವರು ಹೇಳಿದ್ರು, ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಮುಸಲ್ಮಾನರ ಪ್ರದೇಶದಲ್ಲಿ ಹಿಂದೂ ಸಮಾಜ, ಅದರಲ್ಲಿ ಭಟ್ಕಳದ ಹಿಂದೂ ಸಮಾಜ ಇವರಿಗೆ ಸೋಲದೆ, ಕುಕ್ಕದೆ, ಜಗ್ಗದೆ, ಬಗ್ಗದೆ ಇವತ್ತಿನ ಮತಾಂಧ ಮುಸಲ್ಮಾನರಿಗೆ ಪ್ರತಿಯಾಗಿ ಯಾವ ನಮ್ಮ ಅಸ್ಮಿತೆ, ನಮ್ಮ ಹಿಂದೂ ಸಮಾಜದ ಸನಾತನ ನಮ್ಮ ಶ್ರದ್ಧೆಯ ಆ ಮೂರಕಟ್ಟೆಯ ಕಟ್ಟೆಯನ್ನ ಅದೇ ಸ್ಥಳದಲ್ಲಿ ವಾಪಸ್ ಕಟ್ಟುತ್ತೇವೆ ಅನ್ನುವಂತ ಸಂಕಲ್ಪಬದ್ಧರಾಗಿ ಬಂದಂತ ನನ್ನ ಎಲ್ಲಾ ಭಟ್ಕಳದ ಹಿಂದೂ ಸಮಾಜಕ್ಕೆ ಮೊದಲಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ನಾವು ಎದುರಿಲ್ಲ, ಈಗಂತ ಮುಸಲ್ಮಾನರಿಗೆ ನಾವು ಹೋಗಿಲ್ಲ, ನಾವು ಬಗ್ಗೋದು ಇಲ್ಲ. ಯಾಕಂದ್ರೆ ಪರಾಕ್ರಮ ಇರುವಂತ ಇತಿಹಾಸ ನಮ್ದು. ನಮ್ಮ ಶ್ರೀಕಾಂತ್ ಶೆಟ್ಟಿಜಿ ಅವರು ಹೇಳಿದ್ರು, ಮುಸಲ್ಮಾನರು ನಮ್ಮ ಕಟ್ಟೆಯನ್ನ, ನಮ್ಮ ಸನಾತನ ಧಾರ್ಮಿಕ ಶ್ರದ್ಧೆಯ ಕಟ್ಟೆಯನ್ನ ಯಾವಾಗ ಮೇ 24ರ ಬೆಳಗ್ಗೆ ನಮ್ಮ ಹಿಂದೂ ಸಮಾಜ ಎಲ್ಲರೂ ಕೂಡಿ ಕಟ್ಟಿದಂತಹ ಶ್ರದ್ಧೆಯ ಕಟ್ಟೆಯನ್ನ ಕಟ್ಟಿದಂತ ಹಿಂದೂ ಸಮಾಜ, ನಾವು ಭಟ್ಕಳದ ನಮ್ಮ ಒಂದೇ ಒಂದು ಕುಟುಂಬದ 11 ಜನ ನೀರಲ್ಲಿ ಮುಳುಗಿ ಸಾವಿನಪ್ಪಿದಂತ ಸಂದರ್ಭದಲ್ಲಿ ನಮ್ಮ ಭಟ್ಕಳದ ಎಲ್ಲಾ ಹಿಂದೂ ಸಮಾಜ ಶೋಕ ಸಾಗರದಲ್ಲಿ ಮುಳುಗಿದೆ. ಅಂತಹ ಸಂದರ್ಭದಲ್ಲಿ ಇಲ್ಲಿದ್ದಂತ ಭಟ್ಕಳದ ಸಮಾಜ, ಮುಸಲ್ಮಾನ್ ಸಮಾಜ ಹೊಂಚಾಕಿ ಸಂಚಾಕಿ ಅವತ್ತು ರಾತ್ರಿ ಇಡೀ ರಸ್ತೆಯನ್ನ ಬಂದ್ ಮಾಡಿ 3,000 ಮುಸಲ್ಮಾನರು ನಮ್ಮ ಅಸ್ಮಿತೆಯನ್ನ ಕಟ್ಟೆಯನ್ನ ಧ್ವಂಸ ಮಾಡಿದ್ರಲ್ಲ, ಆ ಕಟ್ಟೆಯ ಧ್ವಂಸ ಮಾಡಿದಂತ ಕಟ್ಟೆ ನಾವು ಏನಾದ್ರೂ ಭಟ್ಕಳದ ಜನತೆ ಆ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ. ಆ 3,000 ಮುಸಲ್ಮಾನರಿಗೆ ನಮ್ಮ ಶಶಿಕಾಂತ್ ಶೆಟ್ಟಿ ಅವರು ಹೇಳಿದಾರ, ಕೇವಲ 50 ಹಿಂದೂ ಸಮಾಜದ ಭಟ್ಕಳ ಜನತೆ ಸಾಕು, ಅವ್ರನ್ನ ಮೂಲೆಯನ್ನು ಕುಂದಿಸಿದ್ದೇವೆ ಅಂತ ತಾಕತ್ ಹಿಂದೂ ಸಮಾಜಕ್ಕಿತ್ತು. ನಾವು ಶೋಕದಲ್ಲಿ ಮುಳುಗಿದ್ದೇವೆ. ಅಂತ ಸಂದರ್ಭದಲ್ಲಿ ನೀವು ಗಲಾಟೆ ಮಾಡ್ತೀರಾ? ನೀವು ಅದೇ ಸ್ಥಳದಲ್ಲಿ ಅದೇ ಸಮಯದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತೆ ಮೇಲೆತ್ತರು ಆ ಸಂಸ್ಕಾರವನ್ನ ಮುಗಿಸಿ ಹಿಂದೂ ಸಮಾಜ ತಲೆಎತ್ತಿ ಮೇಲೆತ್ತಿ ಈ ಮುಸಲ್ಮಾನರಿಗೆ ಪ್ರತಿಯಾಗಿ ನಾವು ಕಟ್ಟೆಯನ್ನು ಕಟ್ಟುತ್ತೇವೆ ಅಂತ ಯಾವಾಗ ಹಿಂದೂ ಸಮಾಜ ಬಂದು ಅವಾಗ ಪೊಲೀಸರು ತಡೆದರು, ನಮ್ಮ ಕಾರ್ಯಕರ್ತರಿಗೆ ಕೇಸ್ ಮಾಡಿ ಬಂಧಿಸಿದ್ರು. ಆದ್ರೂ ನಾವು ಹೆದರಲಿಲ್ಲ. ನೀವು ಬಂಧಿಸಿರಬಹುದು, ನಮಗೆ ಹೆದರಿಸಿರಬಹುದು, ಆದ್ರೆ ನಾವು ಸೋತಿಲ್ಲ. ಈ ಪ್ರತಿಯಾಗಿ ಯಾವ ನಮ್ಮ ಕಟ್ಟೆಯನ್ನ ಧ್ವಂಸ ಮಾಡಿದ್ದೀರಲ್ಲ, ಆ ಕಟ್ಟೆಯ ಪ್ರತಿಯಾಗಿ ಅದೇ ಸ್ಥಳದಲ್ಲಿ ನಮ್ಮ 100,000 ಕಾರ್ಯಕರ್ತರು ಕೇವಲ ಭಟ್ಕಳದ ಜನತೆ ಮಾತ್ರ ಅಲ್ಲ, ನಿಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ತಿದೆ, ನಿಮ್ಮ ಜೊತೆ ಬಜರಂಗ ದಳ ಇದೆ. ಇಡೀ ರಾಜ್ಯದ ಮೂಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಬಂದು ಆ ಕಟ್ಟೆಯನ್ನು ಕಟ್ಟುತ್ತೇವೆ. ಮುಸಲ್ಮಾನರು ಯಾವ ನಿರ್ಧಾರ? ಆ ಕಟ್ಟೆಯನ್ನ ಈ ರಾಜ್ಯದ ಮೂಲೆಯಲ್ಲಿ ಬಜರಂಗ ದಳ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು, ಈ ಹಿಂದೂ ಸಮಾಜ ಸೇರಿ ರಾಜ್ಯ ವ್ಯಾಪಿ ಈ ಸ್ಥಳದಲ್ಲಿ ಹೋರಾಟ ಮಾಡುತ್ತಿದ್ದೀವಿ. ಆದ್ರೆ ನಮ್ಮ ಅಧ್ಯಕ್ಷ ಹೇಳಿದ್ರು, ನಮ್ಮ ಹಿರಿಯರು ಹೇಳಿದ್ರು, ದಯಮಾಡಿ ಒಂದು ಅವಕಾಶ ಕೊಡಿ, ನಾವು ಭಟ್ಕಳದ ಜನತೆ ಪರಾಕ್ರಮ ಇದ್ದೇವೆ, ನಾವು ಸೋತಿಲ್ಲ. ಅದೇ ಸ್ಥಳದಲ್ಲಿ ಕೇವಲ ಭಟ್ಕಳದ ಜನತೆ ಮಾತ್ರ ನಾವು ಕಟ್ಟೆಯನ್ನು ಕಟ್ಟುತ್ತೇವೆ, ನೀವು ಬರಬಾರದು ಅಂತ
ವಿನಂತಿ ಮಾಡ್ಕೊಂಡ ಪರಿಣಾಮ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆಯವರು ರಾಜ್ಯವ್ಯಾಪಿ ಚಲೋ ಕಾರ್ಯಕ್ರಮವನ್ನ ಹಿರಿಯರ ವಿನಂತಿ ಮೇರೆಗೆ ಬಂದ್ ಮಾಡಿದ್ದೇವೆ ವಿನಃ ಮುಸಲ್ಮಾನರಿಗೆ ಹೆದರಲ್ಲ, ಪೊಲೀಸರಿಗೆ ಹೆದರಲ್ಲ, ಮುಸಲ್ಮಾನರಿಗೆ ಹೆದರಲ್ಲ. ನಮ್ಮ ಹಿರಿಯರಿಗೆ ಗೌರವ ಕೊಟ್ಟು ನಮ್ಮ ಹಿರಿಯರ ವಿನಂತಿಗೆ ನಾವು ಒಂದು ಹೆಜ್ಜೆಯನ್ನು ಹಿಂದಿಟ್ಟಿದ್ದೇವೆ ವಿನಃ ಇದಂತ ಮುಸಲ್ಮಾನರಿಗೆ ನಾವು ಹೆದರಿಲ್ಲ, ಹೆದರೋದು ಇಲ್ಲ. ಇದಂತ ಮುಸಲ್ಮಾನರಿಗೆ ಕೇವಲ ಪಟ್ಟಣದ ಮುಸಲ್ಮಾನರು ಸಮ, ರಾಜ್ಯದ ಮುಸಲ್ಮಾನರಿಗೆ ಹಿಂದೂ ಸಮಾಜ ಕೂರಬೇಕು. ಇದಂತ ಪಟ್ಟಣದ ಹಿಂದೂ ಸಮಾಜವು ಎಲ್ಲಾ ಮುಸಲ್ಮಾನರಿಗೆ ಸಮ ಅಂತ ಪರಾಕ್ರಮ ಇರುವಂತ ನಮ್ಗೆ ಇತಿಹಾಸ ಇದೆ ಪಟ್ಟಣದಲ್ಲಿ. ನೀವು ಕೇಳಿರಬಹುದು ಎಂತ ಪರಾಕ್ರಮ ನಮ್ದು. ರಾತ್ರಿ ಉಳಿತಾರೆ ಇವರು, ರಸ್ತೆ ಬಂದ್ ಮಾಡ್ತಾರೆ, ರಸ್ತೆ ಚೌಕಿ ಮಾಡ್ತಾರೆ. ಯಾವಾಗ ಹಿಂದೂ ಸಮಾಜ ಒಂದು ಶೋಕ ಸಾಗರದಲ್ಲಿ ಮುಳುಗಿತ್ತು ಅಂತ ಸಂದರ್ಭವನ್ನು ನೋಡಿ ಬಂದ್ ಮಾಡ್ತಾರೆ. ಇವರು ಮುಸಲ್ಮಾನ ಇತಿಹಾಸನೇ ಇದೇ ರೀತಿ ಇದೆ. ಪೃಥ್ವಿರಾಜ್ ಚೌಹಾಣ್ ಬದುಕಿದ್ದು ಇದೇ ರೀತಿ. ನಿಮಗೆ ಗೊತ್ತಿಲ್ಲ, ಬಾಜಿ ಪ್ರಭು ದೇಶಪಾಂಡೆ ಇತಿಹಾಸ ಗೊತ್ತಿರಕ್ಕಿಲ್ಲ ನಿಮಗೆ. ಕೇವಲ 320 ಸೈನಿಕರ ಜೊತೆ 38 ಮುಸಲ್ಮಾನರ ರುಂಡವನ್ನ ಚಂಡಾಡಿದಂತ ಈ ಪರಾಕ್ರಮಿ ಸಮಾಜ ಹಿಂದೂ ಗುಜರಾತ್ ನೆನಪಾಗಿರಬಹುದು, ಬಿಹಾರ್ ನೆನಪಾಗಿರಬಹುದು, ಅಸ್ಸಾಂ ನೆನಪಾಗಿರಬಹುದು. ಸಾವಿರಾರು ಮುಸಲ್ಮಾನರ ತಲೆ ಬೀಳಿಲ್ಲ, ಒಂದು ಹಿಂದೂ ಸಮಾಜದ ತಲೆ ಬೀಳಿಲ್ಲ ಅಂತ ಪರಾಕ್ರಮ ಇರುವಂತ ಇತಿಹಾಸ ನಮ್ದು. ಅದಕ್ಕೆ ವಿನಂತಿ ಮಾಡ್ಕೋತೇವೆ ನಾವು. ಇಲ್ಲಿದಂತ ಮುಸಲ್ಮಾನರಿಗೆ ಎಚ್ಚರಿಕೆ ಕೊಡ್ತೇವೆ. ಇಲ್ಲಿದಂತ ಮುಸಲ್ಮಾನರು ನೀವೇನಾದ್ರೂ ಉಪಕಾರ ಮಾಡಿದ್ರೆ, ನೀವೇನಾದ್ರೂ ಹಿಂದೂ ಸಮಾಜಕ್ಕೆ ತೊಂದರೆ ಕೊಟ್ರೆ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಮತ್ತೆ ಬರುತ್ತೆ. ಇದೇ ವೇದಿಕೆಯಲ್ಲಿ ಲಕ್ಷ ಲಕ್ಷ ಹಿಂದೂ ಸಮಾಜದ ಜೊತೆ ಆ ಕಥೆಯನ್ನು ಕಟ್ಟುತ್ತೇವೆ ಅನ್ನುವಂತ ಸಂಕಲ್ಪವನ್ನ ನಾನು ಈ ಸಭೆಯಲ್ಲಿ ಇದು ಕೊನೆಯ ಎಚ್ಚರಿಕೆ. ಇದಂತ ಮುಸಲ್ಮಾನರಿಗೆ ಕೊನೆಯ ಎಚ್ಚರಿಕೆ. ನೀವೇನಾದ್ರೂ ಸುಳ್ಳೆ ಕುಟುಂಬದೇ ಇದ್ರೆ ಹಿಂದೂ ಸಮಾಜ ನಿಮಗೆ ಸರಿಯಾದಂತ ಉತ್ತರ ಕೊಡುತ್ತೆ ಅನ್ನುವಂತ ಮಾತನ್ನೇ ಹೇಳಿ ಇವತ್ತರ ಪ್ರತಿಭಟನೆಯಲ್ಲಿ ಯಾವುದೇ ವಿಷಯಕ್ಕೂ ಹೆದರದೆ ಇದಂತ ಹಿಂದೂ ಸಮಾಜ, ನೂರಾರು ಸಾವಿರ ಹಿಂದೂ ಸಮಾಜ ಇವತ್ತು ಸೇರಿ ಈ ಪ್ರತಿಭಟನೆ ಸಭೆಗೆ ಒಂದು ಯಶಸ್ವಿ ಕಾರ್ಯಕ್ರಮದಂತ ನಮ್ಮ ಎಲ್ಲಾ ಭಟ್ಕಳದ ಹಿಂದೂ ಸಮಾಜ ಜನತೆಗೆ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸಿ ಕೊನೆಯ ಒಂದು ಮಾತು ಹೇಳ್ತೀನಿ. ನಿಮ್ಮ ಜೊತೆ ಭಟ್ಕಳ ಜೊತೆ ಈ ಹಿಂದೂ ಸಮಾಜ ಇದೆ, ಈ ರಾಜ್ಯದ ಹಿಂದೂ ಸಮಾಜ ಇದೆ, ಈ ರಾಜ್ಯದ ವಿಶ್ವ ಹಿಂದೂ ಪರಿಷತ್ ಇದೆ, ಈ ರಾಜ್ಯದ ಹಿಂದೂ ಜಾಗರಣ ವೇದಿಕೆ ಇದೆ, ಈ ರಾಜ್ಯದ ಹಿಂದೂ ಸಮಾಜದ ನಿಮ್ಮ ಜೊತೆ ಇದೆ. ನೀವು ಯಾವ ತೀರ್ಮಾನ ತಗೋತೀರೋ ನಿಮ್ಮ ತೀರ್ಮಾನಕ್ಕೆ ಇಡೀ ಹಿಂದೂ ಸಮಾಜ ಬಂದಿದೆ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಪ್ರತಿಭಟನೆ ಸಭೆಗೆ ನನಗೆ ಅವಕಾಶ ಕೊಟ್ಟಂತ ಎಲ್ಲಾ ಭಟ್ಕಳದ ಹಿಂದೂ ಸಮಾಜದ ಜನತೆಗೆ ಮತ್ತು ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಮತ್ತೊಮ್ಮೆ ಜೋರಾಗಿ ಒಂದು, ಹಿಂದೂಗಳ ದೈವಿಕ ಶಕ್ತಿ ಕೇಂದ್ರವಾದ ಮುರಿದಗಟ್ಟೆಯನ್ನು ಮರು ನಿರ್ಮಾಣ ಈ ಕೂಡಲೇ ಮಾಡಬೇಕು. 2, 4,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಗಲಭೆಯಲ್ಲಿ ಪಾಲ್ಗೊಂಡಿದ್ದರೂ ಸಹ ಕೇವಲ ಕೆಲವು ವ್ಯಕ್ತಿಗಳ ಮೇಲೆ ಕೇಸ್ ದಾಖಲಿಸಿ ಬಂಧಿಸಿದ್ದು, ಇನ್ನುಳಿದ ಎಲ್ಲ ಮುಸ್ಲಿಂ ಮತಾಂಧರ ಮೇಲೆ ಈ ಕೂಡಲೇ ಪ್ರಕರಣ ದಾಖಲಿಸಿ ಬಂಧನ ಮಾಡಬೇಕು. ಮುರಿದಗಟ್ಟೆ ಧ್ವಂಸ ಮಾಡಲು ಪ್ರಚೋದಿಸಿದ ಭಟ್ಕಳದ ಅಶಾಂತಿಗೆ ಕಾರಣೀಕರ್ತರಾದ ಮುಸ್ಲಿಂ ಮುಖಂಡರ ಮೇಲೆ ಗಂಭೀರ ಪ್ರಕರಣ ದಾಖಲಿಸಿ ತಕ್ಷಣವೇ ಬಂಧನ ಮಾಡಬೇಕು. 3, ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಎದುರು ಶಾಂತಿಯುತ ಪ್ರತಿಭಟನೆ ನಡೆಸಿದ ಹಿಂದೂ ಮುಖಂಡರು ಮತ್ತು ಕಾರ್ಯಕರ್ತರ ಮೇಲಿನ ಪ್ರಕರಣ ಕೈಬಿಡಬೇಕು. ಈ ಮೇಲಿನ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾದಲ್ಲಿ ಮುಂದಾಗುವ ಎಲ್ಲ ಪರಿಣಾಮಗಳಿಗೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ನೇರ ಹೊಣೆ ಹೊರಬೇಕಾಗುತ್ತದೆ ಎಂಬ ಆಗ್ರಹವನ್ನು ಈ ಮೂಲಕ ಮಾಡುತ್ತಿದ್ದೇವೆ.